ಹಾಯ್ ಹಲೋ ನಮಸ್ತೆ. ಏನು ಇಷ್ಟೊತ್ತಲ್ಲಿ ಬಂದ್ಬಿಟ್ಟಿದಾರೆ ಅಂತ ನೋಡ್ತೀರಾ? ಇಲ್ಲ, ನಿಮಗೆ ಅಪ್ಲೋಡ್ ಆಗುತ್ತೆ, ಕರೆಕ್ಟ್ ಟೈಮ್ಗೆ ಅಪ್ಲೋಡ್ ಆಗುತ್ತೆ. ಬಟ್ ಈಗ ಟೈಮ್ ಬಂದು 11:22 ಆಗಿದೆ. ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ. 11:22 ರಾತ್ರಿ. ಎಲ್ಲ ಇನ್ನೇನು ಸಂಡೇ ಆರಾಮಾಗಿ ಊಟ ಇದೆ. ಇವತ್ತು ಪಿಜ್ಜಾ ಮಾಡಿದ್ವಲ್ಲ, ಅವತ್ತಿನ ದಿನನೇ ಇದು ನೈಟು. ಪಿಜ್ಜಾ ಮುಗಿಸ್ಕೊಂಡು ನೈಟಾಗಿ ಸ್ವಲ್ಪ ಲೈಟಾಗಿ ಊಟ ಮಾಡಿ ಇನ್ನೇನು ಮಲಗಬೇಕು. ಬಟ್ ಏನಾಯ್ತು, ಮಲಗ್ಬೇಕಾದ್ರೆ ಸಂಡೇ ರಾತ್ರಿ ಇಷ್ಟು ನಿನ್ನೆ ಸಾಟರ್ಡೆ ರಜಾ ಇತ್ತು, ಸಂಡೇ ಇಡೀ ದಿನ ರಜಾ ಇತ್ತು, ನೆನಪಾಗಿಲ್ಲ. ನಾಳೆ ಬೆಳಗ್ಗೆ 9:00 ಸ್ಕೂಲು. ನನ್ನ ಮಗಂದು ಇವು ನರ್ಸರಿಗೆ ನೋಡ್ರಿ ಎಷ್ಟು ಬುಕ್ಸ್ ಇದಾವೆ. ಇದು ರ್ಯಾಪರ್ ಹಾಕ್ತಾ ಇದೀವಿ ಈಗ ನರ್ಸರಿಗೆ. ಅಂದರೆ ರ್ಯಾಪರ್ ಹಾಕಿ ಸ್ಟಿಕ್ಕರ್ ಹಾಕಿ ತಗೊಂಬರ್ರಿ ಅಂತ ಅವ್ರ ಮೇಡಮ್ ಹೇಳಿದ್ರಂತೆ. ಅದನ್ನು ನಮ್ಮ ಮೇಡಮ್ ಅವರು ಈಗ ಹೇಳೋಗಿದ್ದಾರೆ ನಮಗೆ. ಅವ್ರಿಗೆ ನೆನಪಿತ್ತಂತೆ, ಮಾಡೋಕ್ಕಾಗಿಲ್ಲ. ಹಂಗಾಗಿ ಈಗ ನಮ್ಮ ರಿಶುಡ್ ಸ್ಕೂಲ್ ಬುಕ್ಸ್ ಕ್ರೀಡೋ ಇದು ಎಷ್ಟಿದೆ? ಇದು ಕ್ರೀಡೋ ಅಂದ್ರೆ ನಾವು ಅವ್ನ ಸ್ಕೂಲ್ಗೆ ಹಾಕಿರೋದು ಕ್ರೀಡೋ ಫ್ರಾಂಚೈಸಿ. ಎಷ್ಟೊಂದು ಈ ತರ ಫಸ್ಟ್ ಕ್ರೈ ಈ ತರ ಎಲ್ಲ ಹೆಂಗ್ ಬರುತ್ತೋ ಅದೇ ರೀತಿ ಕ್ರೀಡೋ ಅಂತ ಇದೆ ನೋಡ್ರಿ. ಸಣ್ಣ ಹುಡುಗ ನರ್ಸರಿಗೆ ಬುಕ್ಸ್ ಇದು ಆಕ್ಚುಲಿ 3,200 rupees ಈ ಬುಕ್ಸ್ಗೆ ಇದೆ. ಇದರಲ್ಲಿ ಯಾವ್ದಾವ್ದೋ ಒಂದು 8-10 ಬುಕ್ಸ್ ಇದಾವೆ. ಕಲರಿಂಗ್ ಬುಕ್, ಡ್ರಾಯಿಂಗ್ ಬುಕ್, ಪಿಕ್ಚರ್ ಬುಕ್, ಆರ್ಟ್ ಅಂಡ್ ಕ್ರಾಫ್ಟ್ ಬುಕ್, ಒಂದು ಟ್ರೇಸಿಂಗ್, ಕಲರಿಂಗ್ ಬಾಕ್ಸ್, ಡ್ರಾಯಿಂಗ್ ಬುಕ್, ಡ್ರಾಯಿಂಗ್ ಇರ್ಲಿ ಬಿಡಪ್ಪ. ಇಷ್ಟ ದೇವ ರೈಮ್ಸ್ ಅಲ್ರಿ, ಸ್ಟೋರೀಸ್ ಇವು ಇದನ್ನ ನೋಡ್ರಿ. ಇದನ್ನು ನಾನು ನಿಜವಾಗ್ಲೂ ನನಗೆ ಎಷ್ಟು 32 ವರ್ಷ ಆಗಿರ್ಬೋದು ಈಗ. ಸುಮಾರು ಒಂದು ನಿನಗೆ ಇವನಿಗೆ 29 ವರ್ಷ. ಒಂದು ಈ ತರದ 14 ವರ್ಷದ ಮುಂಚೆ ನಾನು ಹಾಕ್ತಿದ್ದೆ. ಇವ್ನು ಮೋಸ್ಟ್ಲಿ 15-16 ವರ್ಷನ 14 ವರ್ಷದ ಮುಂಚೆ ಹಾಕ್ತಿದ್ದೆ ರ್ಯಾಪರ್ಸ್ ನಾವು. ಅಲ್ಲ, ಇದು ಇನ್ನೊಂದು, ಅದನ್ನ ಬಿಡು, ಅದನ್ನ ಆಮೇಲೆ ಬರೋಣ. ಆ್ಯಕ್ಚುಲಿ ಇವನಿಗೊಂದು 29 ವರ್ಷ, ನನಗೊಂದು 32 ವರ್ಷ ಆಯಿತು. ಈ ಥರ ಒಂದು ಮ್ಯಾಟ್ರ್ ಇದೆ ಅನ್ನೋದೇ ಗೊತ್ತಿಲ್ಲ. ಅಂದರೆ ಇದು ಕಲರ್ ಶೀಟ್ ಅಂತೆ, ಸೆಲ್ಫ್ ಅಡೇಸಿವ್. ಇದಕ್ಕೆ ಏನು ಬುಕ್ಸ್ ಪ್ರಾಬ್ಲಿ ಈಗೆಲ್ಲ ಪೇರೆಂಟ್ಸಿಗೆಲ್ಲ ಗೊತ್ತಿರುತ್ತೇನೋ, ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಇದು ಫಸ್ಟ್ ಟೈಮ್ ಮನೇಲಿ ಇದೆಲ್ಲ ಸೆಲ್ಫ್ ಅಡೇಸಿವ್. ಅದನ್ನೇ ಹಾಕಿ ಡೈರೆಕ್ಟ್ ಸ್ಟಿಕ್ಕರ್ ಹಾಕೋದಂತೆ. ನಾವೆಲ್ಲ ಯಾವುದು ಇದನ್ನ ಮಾಡ್ತಿದ್ದು ಪೇಪರ್ ಹಾಕೊಂಡು ಹೋಗ್ತಿದ್ವಿ. ಆಕ್ಚುಲಿ ನ್ಯೂಸ್ ಪೇಪರ್ ಹಾಕಿದ್ದೀವಿ ಎಷ್ಟೊಂದು ಬುಕ್ಸಿಗೆ. ಒಂದ್ ಸ್ವಲ್ಪ ಬ್ರೌನ್ ಅಂದ್ರೆ ನ್ಯೂಸ್ ಪೇಪರ್ ಅಂತಂದ್ರೆ ಅದು ಇದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿದ್ವಿ ನಾವೆಲ್ಲ. ಒಂದಷ್ಟು ವರ್ಷ ಗೌರ್ಮೆಂಟ್ ಸ್ಕೂಲಲ್ಲೇ ಇದ್ವಿ. ಅದಾದ್ಮೇಲೆ ಊರು ಚೇಂಜ್ ಆದ್ಮೇಲೆ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಹತ್ರ ಇಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ನಮ್ಮನ್ನ ಬೇರೆ ಸ್ಕೂಲಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿವರೆಗೂ ನಾವು ಪೇಪರ್ ಹಾಕ್ತಿದ್ವಿ, ನ್ಯೂಸ್ ಪೇಪರ್. ಅದನ್ನ ಬಿಟ್ಟು ಇನ್ನೊಂದು ಯಾವ್ದು ಬ್ರೌನ್ ಕಲರ್ ಬರ್ತಿತ್ತು, ಮ್ಯಾಕ್ಸಿಮಮ್ ಒಂದೇನೋ ಕೇಸರಿ ಕಲರ್ ಬರ್ತಿತ್ತೇನೋ, ಅಷ್ಟೇ ನಂಗೆ ನೆನಪಿರೋದು. ಬೇರೆ ಯಾವುದು ಇಲ್ಲ. ಈಗ ಏನೇನೋ ಬಂದಿದ್ದಾವೆ, ಯಪ್ಪ ದೇವ್ರೆ. ಸೆಲ್ಫ್ ಅಡೇಸ್ ಗೊತ್ತಿರ್ಲಿಲ್ಲ ಇದು ನಂಗೂ. ನಾವು ಫಸ್ಟ್ ನೀನೊಂದು ತಗೋ, ನಂಗೊಂದು ತಗೋ. ಇದು ಹೆಂಗ್ ಹಾಕೋದು ತಗೋಲ್ಲ, ನೋಡ್ಬೇಕೀಗ. ಏನೋ ಇಲ್ಲಿ ಇದನ್ನ ಕಟ್ಕೊಟ್ರು ನೋಡಿ. ಯಾವ ರೀತಿ ತೋರಿಸ್ತೀನಿ ತಡಿ, 1 ಸೆಕೆಂಡ್ ಅವ್ರಿಗೆ. ಇಲ್ಲಿ ನೋಡ್ರಿ ಇದು ಹೆಂಗ್ ಹಾಕ್ಬೇಕಂತ ಎಕ್ಸ್ಪ್ಲೋರ್ ಮಾಡ್ಬೇಕಾಗಿತ್ತು ಫಸ್ಟ್. ಇಲ್ಲೇನು ನಡು ಹಿಂಗೇನೋ ಕಟ್ಟಿದೆ ಇದು. ಮೋಸ್ಟ್ಲಿ ಇದು ಆ ಕಡೆ ತಮ್ಮನೇಲಿ ಇದನ್ನ ಮಾಡೋದೇ ವಾಸಿ. ಇದನ್ನ ಹೆಂಗೆ ಅಂದ್ರೆ ಏನದು ಇದು ನಡು ಹಿಂಗಿಟ್ಟು ಇದನ್ನ ಈ ಕಡೆ ಹಿಂಗೆ ಇದು ಮಾಡೋದು ಅನ್ಸುತ್ತೆ ಅಷ್ಟೇ. ಹಾಕಿ ಆಮೇಲೆ ಟ್ರೈ ಮಾಡ್ಲಾ ಒಂದು. ನೋಡ್ರಿ, ಸೆಲ್ಫ್ ಅಡೇಸಿವ್ ಅಂತೆ. ಬಟ್ ಸೆಲ್ಫ್ ಅಡೇಸಿವ್ ಹಿಂಗೆ ಅಂತ ಸೆಲ್ಫ್ ಅಡೇಸಿವ್ ಅನ್ನೋದಕ್ಕಿಂತ ಓ ಇಲ್ಲ, ಏನೋ ಗಮ್ ಐತಿ ಇದ್ರಾಗ ಅಲ್ಲ. ಹಿಂಗೆ ಈಗಿನ ಪೇರೆಂಟ್ಸ್ಗೆಲ್ಲ ಎಷ್ಟು ಈಸಿ ಮಾಡ್ಬಿಟ್ಟಿದ್ದಾರೆ ಟೆಕ್ನಾಲಜಿ ಬಂದು. ಯಪ್ಪ, ಬುಕ್ ಏನಾದ್ರು ಆದ್ರೆ ಏನಿಲ್ಲ, ಆಮೇಲೆ ನಾವು ಮಿಸ್ ನಮಗೆ ಬೈತಾರೆ. ಹರಿತೈತಿ ನಿಧಾನ. ಅದೇನೋ ಬೇರೆ ಸಿಸ್ಟಮ್ ಇರ್ಬೇಕು ನೋಡಿ. ಅಯ್ಯೋ ಯಾವತ್ತು ಸಿಂಪಲ್ ಇತ್ತು, ಇಷ್ಟೆಲ್ಲ ಮಾಡೋದು ಬೇಡಾಗಿತ್ತು. ಈ ಕಡೆಯಿಂದ ಒಳಗೆ ಹಾಕ್ಬೋದಿತ್ತು, ಆಪ್ಷನ್ ಆಮೇಲೆ ಓಕೆ ಇಷ್ಟು ಹಿಂಗೆ ಹಾಕಿ ಇಲ್ಲಿ ಇದನ್ನ ಕೊಟ್ಟಿದ್ದಾರೆ. ಹಿಂಗೆ ಅನ್ಸ್ಬಿಡೋದು ಅನ್ಸುತ್ತೆ ಮೋಸ್ಟ್ಲಿ. ಓಹೋ ರೆಡಿ ಆಯ್ತು. ಒನ್ ಮೋರ್ ಅನ್ಬೇಕು ನೀವು. ಅಲ್ಲ ಹಾಕಿಲ್ಲ ತಡಿ, ಇನ್ನೊಂದು ಸಿಂಪಲ್. ಅದು ಅಷ್ಟು ಕಾಂಪ್ಲಿಕೇಟ್ ಆಗ್ತದ, ಇಷ್ಟು ಸಿಂಪಲ್ ಐತೆ. ಹಿಂಗಿರುತ್ತಲ್ಲ, ಹಿಂಗೆ ಓಪನ್ ಮಾಡಿ. ಅಯ್ಯೋ ಬರಲ್ಲ, ಅದನ್ನು ಬರಲ್ಲ. ಇಲ್ಲ ಹಂಗೆ ಕರೆಕ್ಟ್. ನಾನು ಇಲ್ಲಿಂದ ಹಿಂಗೆ ತಳ್ಬಿಡೋಣ. ಬರಲ್ಲ, ನಡು ಪೇಜಸ್ ಇರುತ್ತಲ್ಲ ಬುಕ್ಸ್. ಕರೆಕ್ಟ್. ಅಲ್ಲಿಟ್ಬಿಡು, ನೀನು ಹಾಕು, ನಾನು ಹಾಕ್ತೀನಿ. ನಾನು ಹಾಕ್ಲಾ? ಇದು ಕಟ್ಟೆ ಕೊಟ್ಟಿಲ್ಲದಪ್ಪ ಇದ್ರಾಗೆ. ಇರುತ್ತೆ ನೋಡು, ಹಿಂಗೆ ಉಲ್ಟಾ ಐತೆ. ಉಲ್ಟಾ ಇಟ್ಟಿದೆ. ಯಪ್ಪ,
ಈ ರೀತಿ ನೀವೇನಾದರೂ ನೋಡಿದ್ರಾದ್ರೆ ಕಮೆಂಟಲ್ಲಿ ತಿಳಿಸಿ. ಅಥವಾ ಯಾರ್ಯಾರು ಈ ಥರ ಪೇಪರ್ ಹಾಕಿದಾರ ರ್ಯಾಪರ್ಸು ಅಥವಾ ಬ್ರೌನ್ ಆ್ಯಂಡ್ ಇದನ್ನು ಮಾಡಿರ್ತೀರ ರೆಗ್ಯುಲರ್ ನಾವು 90s ಕಿಡ್ಸ್ ಥರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಇನ್ಯಾವ ಥರ ಬೇರೆ ರೀತಿ ಇದ್ದರೆ ಹೇಳ್ರಿ, ನಿಮ್ಮಲ್ಲಿ ಹೆಂಗಿತ್ತು ಏನಿತ್ತು ಅಂತ. ಸ್ಟಿಕ್ಕರ್ಸು ಅಷ್ಟೇ, ಛೋಟಾ ಭೀಮ್ ಬರ್ತಿತ್ತು, ಡೋರಾಮನ್ ಬರ್ತಿತ್ತು, ಮತ್ತಿನ್ಯಾವುದು ಅಷ್ಟೇ ಯಾವ ಒಂದೆರಡು ಯಾವುದೋ ಒಂದಷ್ಟು ನೆನಪಿಲ್ಲ. ಒಂದೊಂದ್ಸಲಿ ನಾನು ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗಿ ಗಣಪತಿದು ಎಲ್ಲ ಹಾಕಿದ್ದೆ ಸ್ಟಿಕ್ಕರ್ಸಲ್ಲಿ. ಹೌದು, ಎಕ್ಸಾಮ್ ಟೈಮಲ್ಲಿ. ಈಗೆಲ್ಲ ಅಪ್ಡೇಟ್ ಆಗಿದ್ದಾರೆ ಹುಡುಗರು, ಎಕ್ಸಾಮ್ ಟೈಮಲ್ಲಿ ಸ್ಟೇಟಸ್ ಹಾಕ್ಬಿಡ್ತಾರೆ ದೇವ್ರದ್ದು. ಬಟ್ ನಮ್ಮ ಕಾಲದಲ್ಲಿ ಅದೇ ಇದ್ದಿಲ್ಲ, ಅದೇ ನಮ್ಮ ಭಕ್ತಿ. ಇದು ಸ್ವಲ್ಪ ಮೇಲೆ ಕೆಳಗೆ ಜಾಸ್ತಿ ಆಯ್ತಲ್ಲ, ಅದನ್ನ ಆಮೇಲೆ ಹಿಂಗೆ ಅಂಟಿಸ್ಬೇಕಂತ ಮತ್ತೆ. ಯಾವುದು ಇದು ಮೇಲೆ ಒಂದು ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಇಲ್ಲ, ಹಂಗೆ ಬಿಟ್ಟು ನಡೆಯುತ್ತೆ, ಹಂಗೆ ನಡೀತದೆ, ಏನಾಗಲ್ಲ ಬಿಡು. ಇನ್ನು ನರ್ಸರಿ ಎಲ್ಲ ನಡೆಯುತ್ತೆ. ಅಲ್ಲ ಕರೆಕ್ಟ್ ತಾನೇ ಇದು ಮಾಡಿರೋದು. ನೋಡೋಣ ತಡಿಯಪ್ಪ. ಹೌದು ಬಂತು ನೋಡು. ಮತ್ತೆ ಟೇಪ್ ಹಚ್ಬೇಕು ನೀವು ಮಾಡಿದ ಕೆಲಸಕ್ಕೆ. ಏನು ಮಾಡಲಿ, ಫಸ್ಟ್ ಟೈಮ್ ಹಾಕ್ಬೇಕು. ಇಲ್ಲ ನಡೀತು, ನಡೀತೈತೆ, ಹಾಕು. ಓಕೆ. ಆಮೇಲೆ ಈ ಎಲ್ಲ ಪೇರೆಂಟ್ಸಿಗೆ ಇಷ್ಟೊಂದು ವರ್ಕ್ಸು ಸ್ಕೂಲಿಂದೆಲ್ಲ ಪೇರೆಂಟ್ಸ್ ತಲೆಗೆ ಬರುತ್ತಲ್ಲ. ನಮ್ಮ ಟೈಮಲ್ಲಿ ನಾವು ಒಂದ್ಸಲ ಒಂದಕ್ಕೂ ಏನು ಪೇರೆಂಟ್ಸಿಗೆ ಹೋಗಿದ್ದಿಲ್ಲ. ನಮ್ದು ನೋಡ್ರಿ 90s ಕಿಡ್ಸ್ ಹಣೆ ಬರ. ನಮ್ಮ ಸ್ಕೂಲ್ ಟೈಮಲ್ಲಿ ಇಂಥವು ನಾವೇ ಮಾಡಿದ್ವಿ, ನಮ್ಮ ಮಕ್ಕಳು ಕಲ್ಕೊಂಡು ನಾವೇ ಮಾಡಾಕತ್ತೀವಿ ಎಲ್ಲ. ಅಯ್ಯೋ ದೇವ, ನಮ್ಮ ಪೇರೆಂಟ್ಸ್ ಲಕ್ಕಿ ಹಂಗೆ ನೋಡಿದ್ರು. ಏನವರು ಮಾರ್ಕ್ಸ್ ಕಾರ್ಡ್ ಅಂದ್ರೆ ಏನದು, ಎಲ್ಲ ಮಾರ್ಕ್ಸ್ ಕೊಡ್ತಿದ್ರಲ್ಲ, ಸ್ಕೋರ್ ಕಾರ್ಡ್ ಏನಂತಾರೆ, ಸ್ಕೋರ್ ಕಾರ್ಡ್ ಅಥವಾ ಮಾರ್ಕ್ಸ್ ಕಾರ್ಡ್ ವಾಟ್ ಎವರ್, ಅದು ಎಲ್ಲ ಟೆಸ್ಟ್ ಆದ್ಮೇಲೆ ಕೊಡ್ತಿದ್ರು. ಅದ್ರದ್ದು ಸೈನ್ ಒಂದು ಪೇರೆಂಟ್ಸ್ ಮಾಡ್ಬೇಕಿತ್ತು ಅಷ್ಟೇ. ಹಂಗೆ ನೋಡಿದ್ರೆ ಅಲ್ವಾ. ಈಗಿನ ಹುಡುಗರ ಏನು ಮಾಡ್ತಾರೆ ನೋಡ್ಬೇಕು. ಈಗ ಒಂದೊಂದ್ಸಲಿ ಅದನ್ನು ಮಾಡಿಸ್ತಿದ್ದಿಲ್ಲ ಪೇರೆಂಟ್ಸ್ ಹತ್ರ. ಏನಾಯ್ತು, ಏನೇನೋ ಮಾಡಿದೆ ಅಲ್ಲ, ಇನ್ನೊಂದು ಹಂಗೆ ಬರಲ್ಲ ಅದು. ಅಲ್ಲ ಈ ಕಡೆ ಟ್ರೈ ಮಾಡಕತ್ತಿ. ಇನ್ನೊಂದು ಬರಲ್ಲ 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 ಬರಲ್ಲ. ಇನ್ನೊಂದಕ್ಕೆ ತಗೊಂಡು ನಾಲ್ಕು ಕೊಡು, ಎಲ್ಲಿತ್ತು ಆದ್ರೂ ಏನು ಯಾವ ಅಪ್ಪ. ನಾಳೆ ನೋಡಿದ್ರೆ ಅಷ್ಟಕ್ಕೊಂದು ಕೆಲಸ ಐತಿ. ನಾಳೆ ಆ್ಯಕ್ಚುಲಿ ಸೈಟ್ ಕೆಲಸಗಳು ತುಂಬ ಇದಾವೆ. ಅಧಿಕ ಮಾಸ ಮುಗಿತಾ ಬಂತು, ಮಳೆ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ, ಅದೊಂದು ಟೆನ್ಷನ್ ನಮಗೆ. ಇವತ್ತು ಹೇಳ್ಕೊಳಕ್ಕೆ ಸಂಡೇ ಆದ್ರೂ ಏನು ನಮ್ದು ಯೂಶಲಿ ಸಂಡೇಸೇ ಅಲ್ಲಪ್ಪ, ಸಾಟರ್ಡೆ ಸಂಡೇಸೇ ಅಲ್ಲಪ್ಪ. ನಮ್ದು ಫ್ರೀ ಟೈಮ್ ಸಾಟರ್ಡೆ ಸಂಡೇಸ್ ಅಂತ ಏನು ಪ್ಲಾನ್ ಮಾಡಕ್ ಆಗೋದೇ ಇಲ್ಲ ನಾವು. ಬಟ್ ಇನ್ಮೇಲೆ ನಮ್ಗೆ ಆಕ್ಚುಲಿ ಟಫ್ ಆಗ್ತಿದೆ ಸಿಚುವೇಶನ್. ಯಾಕೆಂದ್ರೆ ಇಷ್ಟು ದಿನ ಎಲ್ಲೇ ಹೋಗ್ಬೇಕು ಏನೇ ಮಾಡ್ಬೇಕು ಅಂತಿದ್ರು ವೀಕ್ ಡೇಸ್ ಪ್ಲಾನ್ ಮಾಡ್ಬಿಡ್ತಿದ್ವಿ ಸಡನ್ ಆಗಿ. ಯಾಕೆ ಅಂತಂದ್ರೆ ನಮ್ದು ಯೂಶಲಿ ಸಾಟರ್ಡೆ ಸಂಡೇ ಸ್ವಲ್ಪ ಕ್ಲೈಂಟ್ಸ್ ಬಿಸಿ, ಅವ್ರಿಗೆ ಯಾವತ್ತೂ ರಜೆ ಇರುತ್ತಲ್ಲ, ಕ್ಲೈಂಟ್ಸಿಗೆ ಯಾವತ್ತು ರಜೆ ಇರುತ್ತೆ. ಸೊ ನಮ್ಮನ್ನು ಮೀಟ್ ಮಾಡೋದು ಮೆಜಾರಿಟಿ ಟೈಮ್ ಸಂಡೇಸೇ ಆಗುತ್ತೆ. ಈಗ ಏನು ನನಗೆ ಅದರಲ್ಲೂ ಈ ಮಂತಿಂದ ತುಂಬ ಪ್ರಾಬ್ಲಮ್ ಅನಿಸ್ತಾ ಇರೋದು, ಪಾಪುಗೂ ಸಿಗೋದು ಒಂದೇ ದಿನ, ಫ್ರೈಡೇ ಅಲ್ಲ ಸ್ಯಾಟರ್ಡೆ ಸಂಡೇ. ಅದು ಇನ್ನೊಂದು ಸ್ವಲ್ಪ ದಿನ ಮಾತ್ರ. ಮತ್ತು ಸಂಡೇನೂ ಸ್ಕೂಲ್ ಸ್ಟಾರ್ಟ್ ಸ್ಯಾಟರ್ಡೇನೂ ಸ್ಕೂಲ್ ಸ್ಟಾರ್ಟ್ ಆದರೂ ಆಗ್ಬೋದು. ಹಂಗಾದರೆ ಅವನಿಗೆ ಸಿಗೋ ಒಂದಿನದಲ್ಲಿ ಅವನಿಗೂ ಆಚೆ ಕರ್ಕೊಂಡು ಹೋಗೋದು, ಪಾರ್ಕಿಗೆ ಕರ್ಕೊಂಡು ಹೋಗೋದು. ಪಾಪ ಒಂದಿನ ನಾವು ಟೈಮ್ ಕೊಡಬೇಕಾಗತ್ತೆ. ಹೆಂಗಪ್ಪ ಮ್ಯಾನೇಜ್ ಮಾಡೋದು? ಈಗ ಲಾಸ್ಟ್ ಮಂದಿಯವ್ರಿಗೆ ಹೋಗೋದು ಹಂಗೆ ಆಯ್ತಲ್ಲ. ಹೌದು. ಇವೇನು ಕಡಿಮೆ ತಂದೀಯಾ? ಇಲ್ಲ. ಎಷ್ಟು ತಂದಿರೋದು? ಬುಕ್ಸ್ ಎಷ್ಟೊಂದವು? ಅಯ್ಯೋ ಡಮಾರ್ ಹೊಡೆದೋಯ್ತು. ನಾಳೆ ತಂದ್ರೆ ಆಯ್ತಾಗ ಎಷ್ಟಾಗ್ತಾವ ಅಷ್ಟು ಮಾಡು. ಮಾಡಿದ್ರೆ ಲಾಸ್ಟ್ ಮಂದಿಯವ್ರಿಗೆ ಹೋಗ್ಬೇಕಾದ್ರೂ ಹಂಗೆ ಆಯ್ತು ನಮ್ಗೆ. ಹೌದಲ್ಲ. ನೋಡವತ್ತು ಮಂಡೇ ಹೋದ್ವಿ, ಮತ್ತೆ ಮಂಡೇ ಸಂಡೇ ಕೆಲಸ ಬಂದ್ಬಿಡ್ತಾ ಅರ್ಜೆಂಟಾಗಿ. ಮಂಡೇ ಹೋಗ್ಬಿಡೋಣ ಅಂತ ಲೆಕ್ಕ ಹಾಕೊಂಡ್ ಬಿಟ್ವಿ. ಬೆಳಗ್ಗೆ ಎದ್ಮೇಲೆ ಅನ್ಸ್ತದೆ ಅಯ್ಯೋ ಪಾಪನ ಸ್ಕೂಲ್ ಇತ್ತು ಅಂತ. ಫಸ್ಟ್ ವೀಕ್ ಮುಗೀತು ಸ್ಕೂಲ್, ರಿಷುದ್ ಸ್ಕೂಲ್. ಹಂಗಾಗಿ ನಮಗೂ ಲಕ್ಷಣ ಇಲ್ಲ. ಮೊದಲೇ ವಾರ ಒಂದು ಆ್ಯಕ್ಚುಲಿ. ಇನ್ಮೇಲೆ ಇವೆಲ್ಲ ಅಭ್ಯಾಸ ಆಗುತ್ತೆ, ಮತ್ತೇನು ಮಾಡೋದು. ಸ್ವಲ್ಪ ಯಾವುದಾದ್ರೂ ಮಾಡ್ತಾರಪ್ಪ ಫಸ್ಟ್ ಅಥವಾ ಸೆಕೆಂಡ್ ಸಂಡೇ ಚೂರು ಇದನ್ನ ಮಾಡ್ಕೋಬೇಕು. ಯಪ್ಪ ಎಷ್ಟು ಈಸಿ ಐತೆ ನೋಡಿ ಮಾಡೋದಲ್ಲ. ನಮ್ಮ ಟೈಮ್ನಾಗೆ ಒಂದು ಕತ್ರಿ ಒಂದು ಅದು ಎಲ್ಲ ಟೇಪ್ ಗೀಪ್ ಎಲ್ಲ ಬೇಕಿತ್ತು. ಇದಕ್ಕೇನು ಯಾರಾದ್ರೂ ಒಬ್ರು ಹಿಡ್ಕೋಬೇಕಿತ್ತು, ಮತ್ತೆ ಬರ್ರಿ ಹಿಡ್ಕಾದ್ರೆ ಅಂತ ಅವ್ರ ಕುಟ ಅಷ್ಟು ಹಾಕಿದ್ರು ಅದು ಆರೋದು ಹೋಗ್ತಿತ್ತು ಒಂದ್ಸಲಿ.
ಅಂಡ್ ಸಿಂಪಲ್ ಆರಾಮಾಗಿ ಇಷ್ಟೆಲ್ಲ ಇದ್ರು ಹುಡುಗರು ನಾವು ಮಾಡ್ಕೊಬೇಕು. ಎಷ್ಟು ನೀಟ್ ಇದೆ ನೋಡ್ರಿ. ಕೂಡ ಲಾಸ್ಟ್ ಇನ್ನೊಂದು ಐತಾ ನೀಟ್ ಸೂಪರ್. ಇನ್ನೊಂದು ಮಿಕ್ಕಿದೆ. ಇನ್ನು ಹಂಗಾರೆ ಇನ್ನು 3 ತರ್ಬೇಕು ನೋಡು. ಹಾಂ ಇನ್ನೂ 3 ಇದಾವೆ. ಇನ್ನೂ 3 ಇದೆಯಂತೆ, ಇನ್ನೂ 3 ತರಬೇಕು. ಅವಕ್ಕೆ ಸ್ಟಿಕ್ಕರ್ ಹಚ್ಬಿಡು ಮೇಲ್ಗಡೆ. ಸ್ಟಿಕ್ಕರ್ ಹಾಕ್ಬಿಡ್ತೀವಿ. ಸ್ಟಿಕ್ಕರ್ ನೋಡ್ರಿ ನನ್ನ ಮಗಂದು ಸ್ಪೈಡರ್ ಮ್ಯಾನೇ ಬೇಕು ಪಪ್ಪ ಅಂತೇಳಿ ಸ್ಪೈಡರ್ ಮ್ಯಾನ್ ತಗೊಂಬಂದೆ ನಾನು. ಯಪ್ಪ ದೇವ್ರೆ. ಓಕೆ, ಇವತ್ತಿಗಿಷ್ಟು. ಮತ್ತೇನಾದ್ರು ಹೇಳಿದೀಯಾ? ಏನಿಲ್ಲ, ಇದು ಮುಗಿಸ್ ಮಕ್ಕಂಡ್ರೆ ಸಾಕಂಗಾಗಿತ್ತು. ಸಾಕಂತಾಗಿದೆ. ಓಕೆ, ಮತ್ತೆ ಮುಂದಿನ ನೋಡಿದಲ್ಲಿ ನಮ್ಮ ರಿಷುದ್ ಏನೇನಿದೆ ಅವಳಿ ನೋಡೋಣ. ರಿಷುದು ಆಮೇಲೆ ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಲೈನು ಇದು ಇರೋದ್ರಿಂದ ಸ್ವಲ್ಪ ಫ್ರೀ ಟೈಮ್ ಕಡಿಮೆ, ಬಟ್ ಅದರಲ್ಲೂ ಸ್ವಲ್ಪ ಟೈಮ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ನೀವು ಯಾವ ರೀತಿ ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ, ಸ್ವಲ್ಪ ಹೆಲ್ಪ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಗೊಂದು ಸ್ವಲ್ಪ ಅದು ಇದು ಆದರೆ ಅಷ್ಟೇ ಗೊತ್ತಾಗೋದು. ಅಯ್ಯೋ, ನೇಮ್ ಬರಿಬೇಕಿತ್ತು. ಅಯ್ಯೋ, ನೇಮೇ ಬರ್ದಿಲ್ಲ, ಅನ್ಸಿಲ್ಲ. ಈಗ ಸ್ಟಿಕ್ಕರ್ ಮೇಲೆ ಬರ್ದ್ರೆ ಅಲ್ಲ, ಸ್ಟಿಕ್ಕರ್ ಹಚ್ಚಬಾರ್ದು ಅನ್ಸ್ತದೆ ಮೋಸ್ಟ್ಲಿ. ಸ್ಟಿಕ್ಕರ್ ಹಚ್ಚಬಾರ್ದು. ಏನಲ್ಲಿ ಈಗ ಹಾಕ್ಬಿಟ್ಟಿವ್ರಿ ಮೇಡಮ್ ಅಂತ ಹೇಳಿದ್ರ ಆತೀವಿ ಸಲ. ಏನ್ ಮಾಡ್ತೀವಿ ಮತ್ತೀಗ ಅಣ್ಸಿವಲ್ಲ ಎಲ್ಲ ಪೂರ್ತಿ ಮತ್ತೆಲ್ಲ ತೆಗಿತೀವಿ. ಓಕೆ, ಇನ್ನು ಉಳಿದಿರೋ 3 ಇದಾವ, ಬೇಕಾದ್ರೆ ಅದಕ್ಕೆ ಅವ್ರು ಇಲ್ಲಿ ಬರ್ದೆ ಕೊಡ್ತೀವಿ. ಇವತ್ತಿಗಿಷ್ಟು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಹೊಸ ಕಂಟೆಂಟ್. ಇದೇ ರೀತಿ ಫ್ಯಾಮಿಲಿ ಕಂಟೆಂಟ್ಗಳಿಗೋಸ್ಕರ, ಜಾಯಿಂಟ್ ಫ್ಯಾಮಿಲಿ ನಮ್ಮದು, ಫ್ಯಾಮಿಲಿ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಫಾಲೋ ಮಾಡೋದಕ್ಕೆ ಹೇಳಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಸೂರಜ್ ಅಂಡ್ ಅರವಿಂದ್ signing off.